ಬ್ಲೌಸ್ಗೆ ಟ್ಯಾಗ್ ಹಾಕೋದನ್ನು ತುಂಬ ಸಣ್ಣದಾಗಿ ಯಾವ ಥರ ಡೋರಿ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾಯಿದ್ರು. ನೋಡಿ ನಾನೀಗ ಕ್ಲಾತ್ನ ಕ್ರಾಸ್ ಯಾವ ಥರ ಕಟ್ ಮಾಡ್ಕೊಬೇಕು ಅಂತ ತೋರಿಸ್ತೀನೋ ಆ ಥರ ಕಟ್ ಮಾಡಿಕೊಂಡು ನಂತರ ಒಂದು ಸಣ್ಣದಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಬೇಕು ಅಂತಂದರೆ ಒಂದು ಈ ಕಡೆ ಸ್ವಲ್ಪ ಕ್ಲಾತ್ ಬಿಟ್ಟು ಆ ಕಡೆ ಇಷ್ಟಷ್ಟೇ ಒಂದು ಇಂಚಷ್ಟು ಜಾಸ್ತಿನೂ ಆಗಿಬಿಡುತ್ತೆ. ಕಟ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಕಲರು ಅಷ್ಟೇ, ದಾರ ಬೇರೆ ಕಲರ್ ದಾರದಲ್ಲೇ ಹಾಕಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು. ನಂತರ ನೋಡಿ ಸೂಜಿಯಲ್ಲಿ ದಾರ 4 ಎಳೆದುಕೊಂಡಿಸಿ ದೊಡ್ಡ ಸೂಜಿ ತೊಗೋಬೇಕು. ಇದನ್ನು ನಾನು ಉಲ್ಟಾ ಮಾಡ್ಕೊಳೋಕ್ಕೋಸ್ಕರ ಕ್ಲಾತ್ನ ಸೂಜಿ ಹಾಕ್ಕೊತಾ ಇರೋವಂಥದ್ದು ದಾರನ. ಇದನ್ನು ಪೈಪಿಂಗ್ ಥ್ರೆಡ್ಡಲ್ಲೂ ಸಹ ಮಾಡ್ಬೋದು. ಪೈಪಿಂಗ್ ಥ್ರೆಡ್ಡಲ್ಲೂ ಸಹ ಡೋರಿ ಮಾಡಿದ್ರೆ ತುಂಬ ಸಣ್ಣದಾಗಿ ಬರುತ್ತೆ, ತುಂಬ ಒಂದು ಫಿನಿಶಿಂಗ್ ಬರುತ್ತೆ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಯ ಜಾಸ್ತಿನೇ ತೊಗೊಳುತ್ತೆ ಅಂತ ಹೇಳ್ಬೋದು. ಇದು ಮಾತ್ರ ಬೆಸ್ಟ್. ಇದು ಈ ಥರ ಮಾಡ್ಕೊಳ್ಳಿ ನೀವೆಲ್ಲನೂ ಅಷ್ಟೇ. ಸಮಯ ಒಂದು ಕಡಿಮೆ ಸಮಯದಲ್ಲಿ ಆಗಬೇಕು ಅಂತಂದರೆ ಈ ಥರ ಮಾಡಿಕೊಂಡ್ರೆ ಬೆಸ್ಟು. ನೋಡಿ ಈಗೆಲ್ಲ ನಂತರ ಸೂಜಿ ಎಲ್ಲ ತೊಗೊಂಡಿದ ನಂತರ ನೋಡಿ ಒಂದು ಸ್ವಲ್ಪ ಪಲ್ಟಾಯಿಸ್ತಾ ಇದ್ದೀನಿ. ನೋಡಿ ಈಗ ಉಲ್ಟಾ ಮಾಡ್ತಾಯಿದ್ದೀನಿ. ಇದನ್ನು ಇದೇ ಥರ ಉಲ್ಟಾ ಮಾಡ್ಕೊತಾ ಹೋಗಿ, ನಿಧಾನಕ್ಕೆ ಉಲ್ಟಾ ಮಾಡ್ಕೊತ ಹೋಗಿ. ಯಾಕೆ ಅಂದರೆ ಒಳಗಡೆ ಥ್ರೆಡ್ ಇರುತ್ತಲ್ವ, ಆ ಥ್ರೆಡ್ ಅಕಸ್ಮಾತ್ ನೀವು ಫೋರ್ಸಲ್ಲಿ ಎಳಿಬೇಕು ಆದರೆ ಅದು ಕಟ್ಟಾಗ್ಬಿಡುತ್ತೆ ಥ್ರೆಡ್ಡು. ಹಾಗಾಗಿ ನಿಧಾನಕ್ಕೆ ನೀವು ಉಲ್ಟಾ ಮಾಡ್ಕೊತ ಮಾಡ್ಕೊತ ಹೋದಾಗ ಇದು ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ, ಸಣ್ಣದಾಗೆ ಬರುತ್ತೆ. ನೀವೆಲ್ಲ ಯಾವ ಥರ ಡೋರಿ ಮಾಡೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಬಟ್ ನಾವು ಮಾತ್ರ ಇದೇ ಥರನೇ ಮಾಡೋ ಅಂಥದ್ದು, ಸೂಜಿಯಲ್ಲೇ ನಾವು ಮಾಡೋ ಅಂಥದ್ದು. ಯಾಕೆಂದರೆ ನಮಗೆ ಬೇಗ ಆಗಬೇಕು ಅಂಥೇಳಿ. ಮುಂಚೆ ಎಲ್ಲ ಬೇರೆ ಬೇರೆ ಥರ ನಾವು ಮಾಡ್ತಾಯಿದ್ವಿ. ಬಟ್ ಈಗ ಈಸಿ ಮೆಥಡ್ ಅಂದರೆ ಇದು ಸೂಜಿಯಲ್ಲಿ ಮಾಡೋ ಅಂಥದ್ದು. ನೀವು ಅಷ್ಟೇ ಒಮ್ಮೆ ಟ್ರೈ ಮಾಡಿ ನೋಡಿ. ಸಣ್ಣದಾಗೇನೇ ಬಂತು. ಈಗ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ನಾವು ಇದರಲ್ಲೇ ರೆಡಿ ಮಾಡ್ಕೋಬೋದು. ಸೂಜಿಯಲ್ಲೇ ಕಾಣಿಸ್ತಾ ಇದೆಯಲ್ವ ಈಗ ಎಷ್ಟು ಸಣ್ಣ ಬಂದಿದೆ ಅಂತ.